Nivedita. Happy birthday to you. May God bless you. Happy birthday to you, Nivedita. Happy birthday to you. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ, ಕಣ್ಣಲ್ಲಿ ತುಂಬಿರುವೆ, ಮನದಲ್ಲಿ ಮನೆ ಮಾಡಿ ಆಡುವೆ. ಮಳೆ ಬರೋ ಆಗಿದೆಯಲ್ಲ. ಓ, ಅದಕ್ಕೆ ರೀ ನಾನು ಹೇಳಿದ್ದು. ನಿಮ್ಗೆ ಮಳೆನಲ್ಲಿ ಕಾರ್ ಓಡಿಸೋದ್ ಕಷ್ಟ ಆಗ್ಬೋದು, ಯಾರಾದ್ರೂ ಮಕ್ಳು ಬಂದ್ ಬಿಟ್ಟು ಹೋಗ್ತಾರೆ ಅಂದ್ರೆ ನೀವ್ ನನ್ ಮಾತೇ ಕೇಳಲಿಲ್ಲ. ಮೊಮ್ಮಗಳು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಖುಷಿಯಿಂದ ಇರ್ಬೇಕಾದ್ರೆ ಅವ್ರಿಗೆ ಯಾಕೆ ತೊಂದರೆ ಕೊಡ್ಬೇಕು ಅಂತ ನಾನೇ ಬೇಡ ಅಂದೆ ಕಣೆ. ಆ ಬ್ರಹ್ಮ ಡಿಸೈಡ್ ಮಾಡಿದಾನೆ, ನಾವಿಬ್ರು ಕೊನೆ ಕ್ಷಣಕ್ಕೆ ತನಕ ಜೊತೆಲೇ ಇರ್ತೀವಿ. ಏನು ಯೋಚನೆ ಮಾಡ್ಬೇಡ ಕಣೆ. ಅಯ್ಯಯ್ಯೋ, ಡಾಕ್ಟರ್ ಹೇಗಿದ್ದಾರೆ? ವಿಲ್ ಟ್ರೈ ಅವರ್ ಬೆಸ್ಟ್. ಪ್ಲೀಸ್ ಡಾಕ್ಟರ್. ಓಕೆ. ಡಾಕ್ಟರ್, ಐ ಆಮ್ ಸಾರಿ. ಬಹಳ ಪ್ರಯತ್ನ ಪಟ್ವಿ, ಇಬ್ಬರನ್ನೂ ಉಳಿಸ್ಕೊಳ್ಳಿಕ್ಕಾಗಲಿಲ್ಲ. ಸಮಾಧಾನ ಮಾಡ್ಕೊಳ್ಳಿ. ಆರಾಧನಾ, ಈ ವಿಡಿಯೋ ನೋಡಿದ್ಯಾ? ಅಣ್ಣ ಅವರು ನೇತ್ರದಾನದ ಬಗ್ಗೆ ಮಾತಾಡಿರೋದು. ನೇತ್ರದಾನ ಮಹಾದಾನ, ನೇತ್ರದಾನ ಪವಿತ್ರವಾದ ದಾನ. ನಮ್ಮ ಈ ಎರಡು ಕಣ್ಣುಗಳಿಂದ ಇಬ್ಬರು ಅಂಧರಿಗೆ ಕಣ್ಣುಗಳು ಬರೋದಾದ್ರೆ ನಾನು ಮಾತ್ರ ಅಲ್ಲ, ನಮ್ಮ ಮನೆಯವರ ಮಕ್ಕಳ ಮೊಮ್ಮಕ್ಕಳಾದಿಯಾಗಿ ನಮ್ಮ ಕಣ್ಣುಗಳನ್ನು ದಾನ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ. ಅಮೂಲ್ಯವಾದ ಈ ಎರಡು ಕಣ್ಣುಗಳು ಮಣ್ಣು ಪಾಲಾಗುವುದಕ್ಕಿಂತ ಕತ್ತಲಲ್ಲಿ ಕುಳಿತಿರುವ ಇಬ್ಬರು ಅಂಧರಿಗೆ ದಾರಿದೀಪವಾಗಲಿ. ಆರಾಧನಾ, ನಾವು ಸಹ ನಾವು ಕಾಲವಾದ ನಂತರ ನಮ್ಮ ಕಣ್ಣುಗಳನ್ನ ದಾನ ಮಾಡಿದ್ರೆ ಅದು ಇನ್ನೊಬ್ಬರು ಜೀವನದಲ್ಲಿ ಕಣ್ಣಾಗಿ ಅವರು ಈ ಪ್ರಪಂಚನ ನೋಡ್ತಾ ಇರ್ಬೋದು. ಏನಂತೀಯ? ನಮ್ಮದು ಅಂತ ಒಂದು ಜೀವಂತವಾದ ಗುರುತು ನಾವಿಲ್ಲದ ಕಾಲದಲ್ಲಿ ಬಿಟ್ಟೋಗೋದು ಅಂದ್ರೆ ಆ ಗುರುತು ನಮ್ ಕಣ್ಣುಗಳೇ ಆಗಿರ್ಬೇಕು, ಅಲ್ವೇನ್ರಿ? ಹೌದು ಕಣೆ, ನಿನ್ ಕಣ್ಣಲ್ಲಿ ನಾನು ಕಾಣ್ತಾ ಇರ್ತೀನಿ ಯಾವಾಗ್ಲೂ. ನಾವಿಬ್ರು ಸೇರಿ ನೇತ್ರದಾನ ಮಾಡೋಣ. ಹಾಗೆ ಆಗ್ಲಿ. ಅಣ್ಣ, ಅಪ್ಪ ಅಮ್ಮನ ಕಣ್ಗಳನ್ನ ದಾನ ಮಾಡೋಣ. ಬೇಡ ಬೇಡ, ನೇತ್ರದಾನ ಆ ದಾನ ಈ ದಾನ ಅಂತ ಅಪ್ಪ ಅಮ್ಮಂಗೆ ಹಿಂಸೆ ಕೊಡೋದು ನಂಗಿಷ್ಟ ಆಗಲ್ಲ. ಅವ್ರ ಕಣ್ಗಳನ್ನ ತೆಗ್ದಿರೋದನ್ನ ನನ್ನ ಕಣ್ಣಿಂದ ನೋಡಕ್ಕಾಗಲ್ಲಪ್ಪ. ಅಣ್ಣ, ಇದು ಅಪ್ಪ ಅಮ್ಮನ ಆಸೆ ಆಗಿತ್ತು. ಅಟ್ಲೀಸ್ಟ್ ನೇತ್ರದಾನ ಮಾಡೋದ್ರಿಂದ ಅವ್ರ ಆತ್ಮಕ್ಕೆ ಶಾಂತಿ ಆದರೂ ಸಿಗುತ್ತೆ ಅಣ್ಣ. ಹೌದು ಬಾವಾ, ಪ್ಲೀಸ್ ಅಣ್ಣ. ಪ್ರೊಸೀಜರ್ ಎಲ್ಲ ಮುಗ್ದಿದೆ. ನೇತ್ರದಾನ ಮಾಡೋ ಹಾಗಿದ್ರೆ ಈ ಫಾರ್ಮ್ನ ಫಿಲ್ಅಪ್ ಮಾಡ್ಕೊಡಿ.
ಹಾಯ್ ಅರ್ಜುನ್, ಸೂಪರ್. ನಮ್ಮ ಅರ್ಜುನ್ ಇಟ್ಟು ಗುರಿ ತಪ್ಪಲ್ಲ ಅಂತ ಹೇಳಿರ್ಲಿಲ್ವಾ? ನೋಡು, ಇವಾಗ ಸ್ಟೇಟಿಗೆ ಫಸ್ಟ್ ಬಂದಿದ್ದಾನೆ. ಇವತ್ತು ಸ್ಟೇಟ್ಗೆ ಫಸ್ಟ್ ಬಂದು ನಮ್ಮ ಮನೆಗೆ ದೊಡ್ಡ ಗೌರವನೇ ತಂದ್ಕೊಟ್ಟಿದ್ದೇನೆ ಅಣ್ಣ. ಕಂಗ್ರಾಟ್ಸ್ ಕಡ ಅರ್ಜುನ್. ಮಾಡಮ್ಮ. ಅಯ್ಯೋ ಅಪ್ಪ ನನ್ನ ಕಣ್ಣು. ಗದ್ದ ಇದ್ರ ಮೇಲಿಡಿ. ನೇರವಾಗಿ ನೋಡ್ತಾ ಇರಿ, ಒಳಗಡೆನೇ ನೋಡಿ, ಕಣ್ಮಿಟಿಕ್ಸ್ಬೇಡಿ. ಐ ಆಮ್ ವೆರಿ ಸಾರಿ. ಪಟಾಕಿ ಅಪಘಾತದಲ್ಲಿ ನಿಮ್ಮ ಮಗನ ದೃಷ್ಟಿ ತುಂಬ ಡ್ಯಾಮೇಜ್ ಆಗೋಗಿದೆ. ಅವನಿಗೆ ಕಣ್ಣು ಬರೋ ಸಾಧ್ಯತೆ ತುಂಬ ಕಡಿಮೆ ಇದೆ. ಏನ್ ಹೇಳ್ತಾ ಇದ್ದಾರ ಡಾಕ್ಟರ್? ನನ್ ಮಗ ಅಥ್ಲೀಟ್, ಸ್ಟೇಟ್ ಲೆವೆಲ್ ಅಲ್ಲಿ ಫಸ್ಟ್ ಬಂದಿದ್ದಾನೆ, ನೆಕ್ಸ್ಟ್ ನ್ಯಾಷನಲ್ಸ್ಗೆ ಸೆಲೆಕ್ಟ್ ಆಗಿದ್ದಾನೆ. ಅವನಿಗೆ ದೃಷ್ಟಿ ಇಲ್ಲ ಅಂದ್ರೆ ಅವನ್ ಭವಿಷ್ಯದ ಪ್ರಶ್ನೆ. ಡಾಕ್ಟ್ರೆ, ದುಡ್ಡು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ದಯವಿಟ್ಟು ಅವನಿಗೆ ದೃಷ್ಟಿ ಬರಬೇಕು. ಹಾಗೆ ಮಾಡಿ ಡಾಕ್ಟ್ರೆ. ಸತ್ಯರಾಜ್, ಕಳ್ಕೊಂಡ ದೃಷ್ಟಿ ದುಡ್ಡು ಕೊಟ್ಟರೆ ವಾಪಸ್ ಬರೋದಿಲ್ಲ. ಯಾರಾದರೂ ನೇತ್ರದಾನ ಮಾಡಿ ಐ ಬ್ಯಾಂಕಲ್ಲಿ ನಮಗೆ ಕಣ್ಣು ಸಿಕ್ಕಿದ್ರೆ ನಾವು ಅವರಿಗೆ ದೃಷ್ಟಿ ತರೋ ಪ್ರಯತ್ನ ಮಾಡ್ಬೋದು. ತಾಯಿ ಇಲ್ಲದ ಮಗ ಅವನು, ಅವನಿಗೆ ದೃಷ್ಟಿ ಇಲ್ಲ ಅಂದ್ರೆ ಅವನ್ ಬಾಳೆ ಕತ್ಲಾಗ್ಬಿಡುತ್ತೆ. ಹೇಗಾದ್ರೂ ಪ್ರಯತ್ನ ಮಾಡಿ ಡಾಕ್ಟ್ರೆ. ನಾವು ಪ್ರಯತ್ನ ಮಾಡ್ತೀವಿ. ಪ್ಲೀಸ್ ಡಾಕ್ಟರ್. ಹಾಸ್ಪಿಟಲ್ ಇಂದ. ಹಲೋ, ಸತ್ಯರಾಜ್ ಅವ್ರ ಸರ್? ಹೇಳಿ ಮೇಡಮ್. ಸರ್, ನೀವು ಅರ್ಜುನ್ ಅನ್ನೋರು ಐ ಬುಕ್ ಮಾಡಿದ್ರಲ್ಲ, ಹೌದು. ನಾಳೆ ಕರ್ಕೊಂಬನ್ನಿ ಸರ್. ಖಂಡಿತ ಬರ್ತೀವಿ. ಸರಿ ಮೇಡಮ್. ಹಾಸ್ಪಿಟಲ್ ಇಂದ ಕಾಲ್ ಬಂದಿತ್ತು, ನಾಳೆ ಅರ್ಜುನ್ಗೆ ಕಣ್ಗಳು ರೆಡಿ ಇದೆಯಂತೆ, ಬೆಳಿಗ್ಗೆ ಆಪರೇಷನ್ ಅಂತೆ, ಎಲ್ರೂ ಹೋಗೋಣ. ಅರ್ಜುನ್, ಅಲ್ಲಾಡ್ದೆ ಮಲ್ಕೋಬೇಕಪ್ಪ. ನಮಸ್ಕಾರ. ನಮ್ಮ ದೇಶದಲ್ಲಿ ಲಕ್ಷಾಂತರ ಜನಕ್ಕೆ ಕಣ್ಗಳಿದೆ. ಸೊ ನಾವು ನಮ್ಮ ಕಣ್ಗಳನ್ನ ಡೊನೇಟ್ ಮಾಡಿದ್ರೆ ಅವರು ಮುಂದಿನ ಜೀವನದಲ್ಲಿ ನಮ್ಮ
ಇಡೀ ದೇಶದಲ್ಲಿ ನೀವುಗಳು ನಿಮ್ಮ ಕುಟುಂಬದ ಎಲ್ಲರೂ ಸೇರಿ ಕಂಡು ನಡೆದ ಡೊನೇಟ್ ಐಸ್ ಗಿಫ್ಟ್ ಸೈಟ್. ಸತ್ಯರಾಜ್, ಕಂಗ್ರ್ಯಾಚುಲೇಷನ್ಸ್ ಮಿಸ್ಟರ್ ಸತ್ಯರಾಜ್, ನಿಮ್ಮ ಮಗನ ಆಪರೇಷನ್ ಸಕ್ಸಸ್ಫುಲ್ ಆಗಿದೆ. ಅವತ್ತೊಂದು ಮಾತು ಹೇಳಿದ್ರಿ ನೀವು, ನಾನು ಎಷ್ಟು ಬೇಕಾದರೂ ದುಡ್ಡು ಖರ್ಚು ಮಾಡೋಕೆ ರೆಡಿ ಇದ್ದೀನಿ, ನನ್ನ ಮಗನಿಗೆ ದೃಷ್ಟಿ ತಂದ್ಕೊಡಿ ಅಂತ. ಆದರೆ ನೋಡಿ, ಯಾರೋ ಒಬ್ಬ ಪುಣ್ಯಾತ್ಮ ನೇತ್ರದಾನ ಮಾಡಿದಕ್ಕೋಸ್ಕರ ನಿಮ್ಮ ಮಗನಿಗೆ ದೃಷ್ಟಿ ಬರೋ ಎಲ್ಲ ಸಾಧ್ಯತೆ ಇದೆ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಆಪರೇಷನ್ ಸಕ್ಸಸ್, ಅರ್ಜುನ್ಗೆ ದೃಷ್ಟಿ ಬಂತು. ಭಾವ, ನಾನು ನೇತ್ರದಾನ ಮಾಡ್ತೀನಿ. ಅಣ್ಣ, ನಾನು ಕೂಡ ನೇತ್ರದಾನ ಮಾಡ್ತೀನಿ. ಅಣ್ಣ, ನಾನು ನೇತ್ರದಾನ ಮಾಡ್ತೀನಿ. ಹೌದು, ನಾವು ಇಲ್ದೇ ಇರೋ ಕಾಲಕ್ಕೆ ಅನ್ಯಾಯವಾಗಿ ನಮ್ಮ ಕಣ್ಣುಗಳು ನಾಶವಾಗಿ ಹೋಗೋ ಬದಲು ಕತ್ಲಲ್ಲಿರೋ ಬೇರೋ ಜೀವನಕ್ಕೆ ಬೆಳಕಾಗ್ಬೇಕು. ಇವತ್ತು ನನ್ನ ಅಂತರ್ಚಕ್ಷು ತೆರೆಯಿತು. ನಾನು ನೇತ್ರದಾನ ಮಾಡ್ತೀನಿ. ನಾವು ನೇತ್ರದಾನ ಮಾಡ್ತೀವಿ, ನೀವು ನೇತ್ರದಾನ ಮಾಡಿ. ಈ ನೇತ್ರದಾನವನ್ನು ಯಾರು ಬೇಕಾದರೂ ಮಾಡಬಹುದು. ಇದಕ್ಕೆ ಯಾವುದೇ ವಯಸ್ಸಿನ ಇತಿಮಿತಿಯಾಗಲಿ, ಯಾವುದೇ ಒಂದು ಕಾಯಿಲೆಯ ಇತಿಮಿತಿಯಾಗಲಿ ಇಲ್ಲ. ಈಗ ಯಾರಾದರೂ ಒಬ್ಬರು ಮೃತರಾದಾಗ ಅವರ ಸಂಬಂಧಿಕರು ಕೂಡಲೇ ಸಮೀಪದ ಐ ಬ್ಯಾಂಕಿಗೆ ಫೋನ್ ಮಾಡಿ ಈ ರೀತಿಯ ಮೃತ್ಯು ಆಗಿದೆ ಅಂತ ತಿಳಿಸ್ಬೇಕು. ಅದ್ರ ಜೊತೆಯಲ್ಲಿ ಅವರ ಡೆತ್ ಸರ್ಟಿಫಿಕೇಟನ್ನು ರೆಡಿ ಇಟ್ಕೋಬೇಕು. ಮನೆಯಲ್ಲಿ ಕೂಡಲೇ ಮಾಡಬೇಕಾದ ಕಾರ್ಯ ಏನು ಅಂತಂದರೆ, ತಲೆಯ ಭಾಗವನ್ನು ಎತ್ತರಿಸಿಡಬೇಕು, ಮೃತ ವ್ಯಕ್ತಿಯ ಕಣ್ಣನ್ನು ಮುಚ್ಚಿಡಬೇಕು. ನಂತರ ಹಣೆಯ ಭಾಗದಲ್ಲಿ ಒಂದು ಐಸ್ ಪ್ಯಾಕನ್ನು ಇಟ್ಟರೆ ಅದಿನ್ನೂ ಒಳ್ಳೆಯದು. ಐ ಬ್ಯಾಂಕ್ನವರು 15ರಿಂದ 20 ನಿಮಿಷ ಈ ಪ್ರಕ್ರಿಯೆ ಹಿಡಿಯುತ್ತೆ. ಇದರಿಂದ ಮುಖ ವಿರೂಪವಾಗುವುದೇ ಆಗಲಿ, ಯಾವುದೇ ರೀತಿ ತೊಂದರೆಗಳು ಕೂಡ ಆಗೋದಿಲ್ಲ. ಒಬ್ಬ ವ್ಯಕ್ತಿ ಮಾಡಿದ ನೇತ್ರದಾನದಿಂದ 4ರಿಂದ 8 ಜನಗಳವರೆಗೆ ಅವರ ದೃಷ್ಟಿಯನ್ನು ಉಳಿಸ್ಕೋಬಹುದು. ತಮಸೋಮ ಜ್ಯೋತಿರ್ಗಮಯ ಅಂತ ಹೇಳ್ತಾರೆ. ಇನ್ನೊಬ್ಬರ ಜೀವನವನ್ನು ಕತ್ತಲಿನಿಂದ ಬೆಳಕಿನ ಕಡೆಗೆ ತೆಗೆದುಕೊಂಡು ಹೋಗುವಂತಹ ಮಹತ್ ಕಾರ್ಯದ ಒಂದು ಎಲ್ಲ ಅವಕಾಶ ಎಲ್ಲರಿಗೂ ಸಿಗೋದಿಲ್ಲ. ಹಾಗಾಗಿ ನಾವೆಲ್ಲ ಈ ಕಾರ್ಯದಲ್ಲಿ ಭಾಗಿಯಾಗೋಣ. ನೇತ್ರದಾನ ಮಹಾದಾನ.